ಅಯ್ಯೋ ಬಂದ್ರು ಅಂತ ಕಾಣಿಸ್ತದೆ ರೀ ರೀ ಅವ್ರು ಬಂದ್ರಿ. ಬಂದ್ಲೆ ಅಲ್ಲ ಎದಕ್ ಪಡ್ಕೊಳಕತ್ತಿ? ಇದೇನು ಒಣ್ಣೆ ಮದಿವೆ? ಇಷ್ಟು ಸಡಗರ ಸಂಭ್ರಮ ಕೊಡಾಕ ಯಾಕಷ್ಟು ಅವಸರ ಮಾಡಕತ್ತಿ ನೀನು? ಅಯ್ಯೋ ರೀ ಯಾಕ್ರಿ ಹಂಗೆ ಹೇಳ್ತೀರಿ ಪದೇ ಪದೇ? ಪಾಪ ಹುಡುಗಿ ಮನಸ್ಸಿಗೆ ನೋವು ಮಾಡ್ತೀರನ ನೋಡ್ರಿ. ನಿಮಗಂತೂ ಆಕೆ ಬ್ಯಾಡಾದ ಮಗಳ ಬಿಟ್ಬಿಡ್ರಿ. ಆದ್ರೆ ಆಕೆ ಜೀವನ ಮಾತ್ರ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀನಿ ನಾನು. ದಯವಿಟ್ಟು ನೀವು ಬಂದವ್ರ ಮುಂದೆಲ್ಲ ಎರಡನೇ ಮದುವೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನಿಮಗೆ ಎಷ್ಟು ಸಲ ಹೇಳಿ ನಾನು, ಈ ಮಾತು ಮಾತ್ರ ನಿಮ್ಮ ಬಾಯಿಲೆ ಬರಲೇಬಾರ್ದು. ಈಗ ಅದೆಲ್ಲ ಬಿಡ್ರಿ, ಹೋಗ್ರಿ ಹೊರಗೆ ಬಂದಾರ ಹೊರಗೆ ಕರ್ಕೊಂಡ್ರಿ ಹೋಗ್ರಿ. ಲೇ ಸುಮಾ, ಹಾಂ ಬನ್ರಿ ಇರ್ತೀರ. ಕೇಳಿಸ್ತು ನನಗೂ, ಗಾಡಿ ಬಂದಿದ್ದು ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಈಕಿ ಹಣೆ ಬರ್ಕ ಇಂಥ ಸಂಬಂಧ ಸಿಗದ ಮತ್ತಿನ್ನೆಂಥ ಸಂಬಂಧ ಸಿಗ್ಬೇಕು? ನಿಮ್ಮ ಬಾವಿ ಬೀಗ್ರ ಅತ್ತೀರ ಟಮ್ ಟಮ್ ಗಾಡ್ಯಾಗ ಬಂದಾರ್ರಿ. ಆಹಾ ಎಂಥ ಸಂಬಂಧ ಎಂಥ ಸಂಬಂಧ ನೋಡಿ. ಬಾಯ್ ಐತಿ ದೇವ್ರ ನಾಲ್ಕೆ ಕೊಟ್ಟಾನ ಅಂತೇಳಿ ಹದ್ದು ಮೀರಿ ಮಾತಾಡಕ್ಕೆ ಹೋಗ್ಬೇಡ. ಆಕಿಗೆ ಇಷ್ಟು ಸಂಬಂಧ ಸಿಕ್ಕಿರೋದು ಹೆಚ್ಚು. ಅವ್ರು ಟಮ್ ಟಮ್ ಗಾಡಿಯರ ಇರಲಿ, ಕಾರ್ ಗಾಡಿಯರ ಇರಲಿ, ಬೈಕರ ಇರಲಿ, ಸೈಕಲರ ಇರಲಿ, ನಿನಗೆ ಎದಕ್ಕೆ ಬೇಕು? ಆಕಿಗೊಬ್ಬ ಒಳ್ಳೆ ಹುಡುಗ ಸಿಕ್ಕರೆ ಸಾಕು. ನಮ್ಗೆ ಶ್ರೀಮಂತ ಇರಬೇಕು, ಅಷ್ಟು ಐಶ್ವರ್ಯ ಇರಬೇಕು ಅಂತ ನಾವೇನು ಆಸೆ ಪಟ್ಟಿಲ್ಲವ. ಅಯ್ಯೋ ಹೇಳಿನ್ರಿ ಅತ್ತೀರ ನಾ ಏನನ್ನೀಗ? ಅಯ್ಯಪ್ಪ ಅದೇನೋ ಅಂತಾರಲ್ಲ, ಒಳಗ ಚಾಕ ಎಲ್ಲ ರೆಡಿ ಮಾಡಿಟ್ಟೆ, ನೀವು ಒಂದು ಗ್ಯಾಸ್ ಹಚ್ಚಿರೋ ಹೋಗಿ. ಏನೋ ಅಂತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎತ್ತ. ಬರ್ರಿ 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 ಬರ್ರಿ. ಆರಾಮದಿರಿ? ಹ್ಞೂ ರೀ ಆರಾಮದಿರಿ. ನಾನು ಗಿರಿಜಕ್ಕನ ಅಂತ ಹೇಳ್ರಿ. ಈಗ ನನ್ನ ಮಗನ ರೀ ನಿಮ್ಮ ಮಗನ ನೋಡಕ್ಕೆ ಬಂದಿದ್ದ. ಓ ಹೌದೇನ ರೀ? ಅತ್ತಿ ಒಂದು ಕೈ ಜೋರ ಅದ ಬಿಡಿ, ಚಸ್ಮಾ ಗಿಸ್ಮಾ ಹಾಕೊಂಡು. ಓ ಗಿರಿಜಕ್ಕರ ಕಣ್ಣು ಬಂದೈತೆ ನರಿ ನಿಮಗೆ, ಅದಕ್ಕೆ ಚಸ್ಮಾ ಹಾಕೊಂಡಿರ್ನ? ಶಾಂತಿ ಇದೆಲ್ಲ ಬೇಕಿತ್ತ ಗಿರಿಜಕ್ಕರಿಗೆ? ಏ ಹಂಗೇನಿಲ್ರಿಪ್ಪ, ಕಣ್ಣು ಅದು ಏನಾಗಿಲ್ರಿ. ಓಹೋ ಕಣ್ಣು ಆಪರೇಷನ್ ಆಗೈತೆ ನರಿ ನಿಮ್ದು? ಅಯ್ಯೋ ದೇವ್ರೇ, ಕಣ್ಣು ಬಂದಿಲ್ಲ ನನ್ಗೆ, ಕಣ್ಣು ಆಪರೇಷನ್ ಆಗಿಲ್ರಿ. ಈಗ ಬಿಸಿಲು ಭಾಳ ನೋಡ್ರಿ, ಕಣ್ಣಿಗೆ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ ಕೂಲಿಂಗ್ ಗ್ಲಾಸ್ ಹಾಕೊಂಡೇನ್ರಿ ನಾ. ಓಹೋ ಕುಂಡ್ರಿ ಕುಂಡ್ರಿ ಕುಂಡ್ರೆ ಶಾಬಕ ಪರಕ ಕುಂಡ್ರೆ ಗೌಡ್ರ ಕುಂಡ್ರಿ. ಇಲ್ರಿ ಬಿಗ್ರ ಇರ್ಲಿ. ನನಗೆ ಗಾಡ್ಯಾಗ ಕುಂತ್ ರಗಡಾಗೈತಿ, ಒಂದಿಟ್ಟು ಕಾಲು ಹಿಡ್ದಾವು, ನಾನು ಇಂತ ಬಿಡ್ತಂತ ತಗೋರಿ. ಗಿರಿಜಕ್ಕರ ಕುಂಡ್ರಿ, ಯಾಕೆ ನಿಂತ ಅದಿರಲ್ಲ? ಇರ್ಲಿ ಬಿಡ್ರಿ ಯಾಕಾರ, ನಾನು ಸೀರೆ ಕುಂಡ್ರಾಕ್ ಬರಂಗಿಲ್ರಿ. ಇರ್ಲಿ ತಗೋರಿ ನಡೀತೈತಿ. ಅಲ್ಲ ಹುಡುಗ ಬಂದಿಲ್ರಿ? ಯಾಕವಾ ಹಿಂಗಂತಿ? ಇಷ್ಟೆಲ್ಲ ಮಂದಿ ಬಂದೇವಿ, ಹುಡುಗನ್ ಕರ್ಕೊಂಬರಕ್ಕೆ ಬರ್ತಿಲ್ಲ ನಮ್ಗೆ? ಬಂದಾನ ಹೊರಗೆ ಗಾಡಿ ತರ ಬರ್ತಾನ. ಓಹೋ ಈಗ ಬಂದಿರಲ್ಲ ಟಮ್ ಟಮ್ ನಿಮ್ದ ಏನ್ರಿ ಅದ? ಯಾಕೋ ಹುಡುಗಿ ಒಂಚೂರು ಬೆರಿಕಿದ್ದಂಗೆ ಐತಿ. ಹಾ ಈಗ ಬಂದಿವಲ್ಲ ಟಮ್ ಟಮ್ಮು, ಅದೇ ನಮ್ದ. ಓಹೋ ಇವ್ರು ಯಾರ್ರಿ ಬಹಾ ಮಾತಾಡೋದಾರಲ್ಲ? ಹಾಂ ಬಿಗ್ರ ಹಂಗಾರಿ ನನ್ನ ಸಸಿ ಸುಮಾ ಅಂಥೇಳಿ. ಅಲ್ಲ ಕರೀರಿ ಒಳಗೆ, ಅಲ್ಲ ಯಾರನ್ನ ಹೊರಗೆ ನಿಲ್ಲಿಸ್ಬಿಟ್ರಿ? ಹಾಂ ಬರ್ತಾನೆ. ಈಕಿ ಕುಂತಾಳ್ರಿ ಮುಂದೆ, ಗುಲಾಬಿ ಸೀರೆ ಉಟ್ಕೊಂಡೆ. ಅಕ್ಕಿ ಶಾಂತಂಕ ಅಂತ ಹೇಳ್ರಿ, ನನ್ನ ಆಪ್ತ ಮಿತ್ರ ರೀ, ಆಪ್ತ ಗೆಳತ್ರಿ. ಅಕ್ಕಿ ಬಿಟ್ಟು ಯಾವುದೇ ಕೆಲಸ ರೀ ನಾ ಮಾಡಂಗಿಲ್ಲ ನಮ್ಮ ಮನ್ಯಾಗ. ಇನ್ನು ಈಗ ನಡ್ಕೊಂತಾಳ್ರಿ ಈಗ ನನ್ನ ಮಗಳ್ರಿ ಪೂಜಾ ಅಂಥೇಳಿ, ಇಲ್ಲೇ ಹುಬ್ಳಿ ಕೊಟ್ಟೇನ್ರಿ ಈಕಿನ. ಈಕ್ರಿ ಪಾರಕ್ ಅಂತೇಳಿ, ಈಕಿ ಸೇಮ್ ಟು ಸೇಮ್ ರೀ. ಈಕಿ ನನ್ನ ಗೆಳತಿನ ರೀ. ಇಲ್ಲಿ ನೀಲಿ ಜುಬಾ ಹಾಕೊಂಡಿದ್ದಾಳಲ್ರಿ, ಇವ್ರು ನಮ್ಮ ಶಾಂತಕ್ಕರ ಯಜಮಾನ್ರಿ ಗೌಡ್ರಿ ಅಂಥೇಳಿ. ನಮ್ಮ ಮನೆಯವ್ರು ಬರಲಿಲ್ಲ, ಸ್ವಲ್ಪ ಹೊಲ್ದಾಗ ಕೆಲಸ ಇತ್ತ, ಹಿಂಗಾಗಿ ಇವ್ರು ಬಂದಾರ ನೋಡ್ರಿ. ಓಹೋ ಹೌದಲ್ಲ ರೀ. ನಮಸ್ಕಾರ. ಆತ್ರಿ ತಡ ಆತಂಗೆ ಆತ, ನಾವು ಬರೋದು ಹೊಂಟೂದ್ಲೆ ಹೊಂಡ್ಬೇಕಂತ ಅನ್ಕೊಂಡಿದ್ದು ರೀ. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಒಂಚೂರು ಲೇಟ್ ಆಗ್ಬಿಡ್ತು. ಹುಡುಗಿ ತೋರಿಸ್ರಿ, ಬೇಕಾದ್ರೆ ಆಮೇಲೆ ಮುಂದಿನ ಮಾತಾಡೋಣ ಅಂತ. ಹಾಂ ಆಯ್ತು ರೀ, ಹೋಗ್ಲಿ ಕರ್ಕೊಂಬರೋದು. ಅಲ್ಲ ಒಂಚೂರು ಚಾದು ಕೊಡ್ರಿ, ಆಮೇಲೆ ತೋರಿಸ್ತೀವಂತ. ಅಯ್ಯೋ ಚಾದು ಕುಡಿದಿದ್ದ ಐತ್ರಿ ಅಕ್ಕಾರ, ಮೊದ್ಲ ಹುಡುಗಿ ತೋರಿಸ್ರಿ. ಹುಡುಗಿ ಮನಸ್ಸಿಗೆ ಬಂದ್ಮೇಲೆ ಚಾದು ಕುಡ್ದ ಹೋಗ್ತೇವಂತ. ಸುಮ್ಮ ಹೋಗುವ ಕರ್ಕೊಂಬರೋದು. ಹ್ಞೂ ರೀ ಬೀಗ್ರ, ಆಗಳಿಂದ ಹುಡುಗಿಲಿ ಅಂತ ಕೇಳ್ತಿದ್ರು ನೋಡ್ರಿ. ಇವ್ರ ನಮ್ಮ ಮಗ ತಮ್ಮನಿ ಅಂತೇಳಿ. ನನ್ನ ಮಗ ಅಂತಂದ್ರೆ ನಮ್ಮ ಗಿರಿಜಿ ಮಗ ರೀ. ಈಕಿನ ನೋಡ್ರಿ ನಮ್ಮ ಮಗಳು ಮಾನ್ಸ ಅಂಥೇಳಿ. ಶಾಂತಕ ಅಡ್ಡಿಲ್ಲ, ಹುಡುಗಿ ಒಂದು ಲೆಕ್ಕಕ್ಕದ. ಗಿರ್ಜಿ ಹೆಂಗದ ಹುಡುಗಿ? ಯಾಕೋ ಒಂದಿಟ್ಟು ಕರ್ರ ಕಾಣತಿಲ್ಲ. ನನ್ನ ಮಗ ನೋಡ್ರಿ ಬೆಳ್ಳಗೈತ, ಹುಡುಗಿ ಒಂದಿಟ್ಟು ಕಲರ್ ಡಲ್ ಆಕೈತೆ ಅನಿಸ್ತೈತೆ ನನಗೆ. ಗಿರ್ಜಿ ಆ ಕರಿ ಚಸ್ಮ ತೆಗೆದು ನೋಡ್ಲಿ, ಎಲ್ಲ ಚಂದಗೆ ಕಾಣ್ತೈತಿ. ಓ ಹಂಗಂದೆ? ಹಾಂ ಬಂಗಾರ ಆಗೈತೆ ಹುಡುಗಿ, ಭಾಳ ಲಕ್ಷಣದ ರೀ, ಭಾಳ ಲಕ್ಷಣದ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮಾನ್ಸ ಅಂತ ಹೇಳ್ರಿ. ಒಳ್ಳೆ ಹೆಸರು. ಏನು ಕಲ್ತೀವ? ನಂದು ಸೆಕೆಂಡ್ PUC ಆಗೈತೆ ರೀ.
ಕೇಳಾದ್ರೆ ಕೆಳಗಿರ್ಜಿ ಮನೆ ಕೆಲಸ ಅಡಿಗೆ ಬರ್ತೈತನವ? ಹ್ಞೂ ರೀ ಬರ್ತೈತಿ. ಎಲ್ಲ ಕಲ್ಸ್ಬಿಟ್ಟೇವ್ರಿ. ಯಾಕಾರ ಕೊಡು ತಗೊಳ್ಳೋ ಹೆಣ್ಮಕ್ಳು ಅಂದ್ಮೇಲೆ ಎಲ್ಲ ಕಲ್ತಿರ್ಬೇಕಂತ ಅಡಿಗೆ ಮನೆ ಕೆಲಸ ಪ್ರತಿಯೊಂದು ಬರ್ತೈತ್ರಿ ಈಕಿಗೆ. ಸೆಕೆಂಡ್ ಇಯರ್ ಆದ್ಮೇಲೆ ಒಂದಷ್ಟು ದಿನ ಆಕಿ ಊರಾಗಿರ್ಲಿಲ್ರಿ, ನಾವ ಇಟ್ಕೊಂಡಿರ್ಲಿಲ್ಲ. ಅವ್ರ ದೊಡ್ಡವದಾರ್ರಿ ಅಲ್ಲಿ ಶಾಂತಕರ್ ಗೊತ್ತಲ್ರಿ, ನಮ್ಮ ರಿಲೇಷನ್ದಾಗ ಆಗ್ಬೇಕವ್ರು. ಅವ್ರ ಮನೆಗೆ ಇದ್ದಲ್ರಿ ಇಷ್ಟು ದಿನ. ಹೌದಲ್ರಿ, ನಮ್ಮ ಕಳ್ಳು ಬಳ್ಳಾಗ ಅವರೇ ಹೇಳಿದ್ರು ನಮ್ಗೆ ಫೋನ್ ಮಾಡಿ ಹಿಂಗೊಂದು ಹುಡುಗಿ ಐತೆ ಅಂತ ಹೇಳಿ. ಹಿಂಗಾಗಿ ನಿಮ್ಮದೇ ಪರಿಚಯ ಇಲ್ಲ ಬಿಡ್ರಿ ನಮ್ಗೆ ಯಾವಾಗೂ, ಆದ್ರೆ ನಿಮಗೆ ತೋರಿಸಿದ್ರಲ್ಲ ಅವ್ರ ಪರಿಚಯ ಇತ್ತು. ಹಿಂಗಾಗಿ ಗಿರ್ಜಿಗೆ ಹೇಳಿದೆ ನಾನು, ನೋಡ್ರಿ ನಮ್ಮ ಹುಡುಗಂದ್ರೂ ಒಂದು ಚಟ ಇಲ್ಲ, ಒಂದು ಹೊಲ ಸೀದಿಲ್ಲ, ತಾ ಆತು ಹೊಲ ಆತು ಮಾಡ್ಕೊಂಡು ಹೊಕ್ಕಾನು, ನೌಕರಿ ಪೌಕರಿ ಮಾಡೋರಲ್ಲ. ನಾನು ನಿಮ್ಗೆ ಮೊದಲೇ ಹೇಳ್ಬಿಟ್ಟೆವು ಹೊಲ ಮಾಡ್ತಾನೆ ಅಂತೇಳಿ. ನಿಮಗೆ ಮನಸ್ಸಿಗಿದ್ರೆ ನೋಡಕ್ಕೆ ಬರ್ತೇವೆ ಅಂತ ಹೇಳ್ಬಿಟ್ಟೆನ. ಯಾಕಂದ್ರೆ ಈಗಿನ ಕಾಲದಾಗ ಹೊಲ ಮಾಡ್ತಾನೆ ಅಂತಂದ್ರೆ ಹೆಣ್ಣು ನೋಡಕ್ಕೆ ಬಾ ಅನ್ನೋದು ಹೆಚ್ಚಿನ ಐತಿ. ಆದ್ರೆ ಹೊಲ ಬೇಕು, ಆಸ್ತಿ ಬೇಕಾದ್ರೆ ಹೊಲ ಮಾಡೋಂಗೆ ಹೆಣ್ಣು ಕೊಡೋಂಗಿಲ್ಲ, ನೌಕರಿ ಇರಬೇಕಂತಾರೆ. ಅದಕ್ಕೆ ನಿಮಗೆಲ್ಲ ಮೊದಲೇ ಹೇಳಿನ ಬಂದೆ. ನಾವು ಹುಡುಗ ಹೊಲ ಮಾಡ್ತಾನ್ರಿ, 5 ಎಕರೆ ಹೊಲ ಐತೆ ಅವ್ರದ. ಒಬ್ಬ ಮಗ ಇರೋದೆಲ್ಲ ಅವಂದ. ಇನ್ನು ಮಗಳಂತೂ ಆಕೆನು ಕೇಳಾಕೆಲ್ಲ ಬಿಡಾಕೆಲ್ಲ, ಯಾಕಂದ್ರೆ ಆಕಿದ ಸಾಕಷ್ಟು ಐತೆ ನೋಡ್ರಿ. ಓ ಹೌದೇನ ರೀ, ಆತ್ರಪ್ಪ ನಮ್ಗೇನು ಹೆಚ್ಚೋದು ಬೇಕಾಗಿಲ್ಲ. ನಾವೇನು ದೊಡ್ಡ ಅಷ್ಟೈಶ್ವರ್ಯನ ಇದ್ದವ್ರು ಹುಡ್ಕಾತಿಲ್ಲ, ಚೆನ್ನಾಗಿ ನಮ್ಮ ಮಗಳು ನೋಡ್ಕೊಂಡು ಹೋದ್ರೆ ಸಾಕು ಅನ್ನೋ ಲೆಕ್ಕಕ್ಕಿದ್ವಿ. ಆತ್ವ ಯಾಕವ ಸೆಕೆಂಡ್ PUC ಕಲ್ತಿ ಮುಂದೆ ಕಲಿಯಾಕ ಹೋಗ್ಲಿಲ್ಲ? ಸೆಕೆಂಡ್ PUC ಪೂರ್ತಿ ಮುಗಿಸಿಲ್ಲ ಆಕಿ, ಅಷ್ಟೊತ್ತಾಗಲೇ ಓಡ್ ಹೋಗಾಗಿತ್ತು. ಇನ್ನೇನು ಮತ್ತೆ ಕಲಿತಾ ಏನಾರ ಅಂದ್ರ? ಏನೂ ಇಲ್ರಿ ಯಾಕಾರ, ಅದು ಸೆಕೆಂಡ್ PUC ಆದ್ಮೇಲೆ ನಾವೇ ಕಲಿ ಅಂತಂದ್ವಿ. ಯಾಕೋ ಆಕಿಗೆ ಮನಸ್ಸಿಲ್ಲ ಅಂತಂದ್ಲೆ, ಹಿಂಗಾಗಿ ಮುಂದೆ ಕಲಿಯಕ್ಕೆ ಹೋಗ್ಲಿಲ್ಲ ಅಷ್ಟೇ ರೀ. ಒಬ್ಬೊಬ್ಬರಿಗೆ ಓದೋದ್ರಾಗ ಇಂಟ್ರೆಸ್ಟ್ ಇರಂಗಿಲ್ಲ ರೀ. ಈಗ ಆಕಿಗೆ ಹೊಲಿದು ಹೆಣಿಕಿ ಅಂಥವೆಲ್ಲ ಇಂಟ್ರೆಸ್ಟ್ ರೀ. ಮನ್ಯಾಗ ರಾಟಿ ತಂದು ಕೊಟ್ವಿ, ಬ್ಲೌಸ್ ಹೊಲಿದು, ಕುಂಚಿಗೆ ಪಂಚಿಗೆ ಹೊಲಿದು, ದುಬಟಿ ಹೊಲಿದು ಇಂಥದ್ದು ಕಲ್ತಾಳ್ರಿ. ಅಂಥವೆಲ್ಲ ಬರ್ತಾವ, ಆದ್ರೆ ಓದ್ ಮಾತ್ರ ಮುಂದುವರಿಸಲಿಲ್ಲ ರೀ. ಓದಿರು ಮನ್ಯಾಗ ಬಾಂಡೆ ತಿಕ್ಕುದು, ಅರವಿ ತಿಕ್ಕುದು, ಮಕ್ಕಳು ಹಿಡಿದು ಅಂತೂ ಹೆಣ್ಮಕ್ಳಿಗೆ ತಪ್ಪಂಗಿಲ್ಲ ರೀ. ಓದ ಇರ್ಬೇಕು ಹೆಣ್ಮಕ್ಳಿಗೆ, ಆದರೆ ಕೆಲಸನೂ ಗೊತ್ತಿರ್ಬೇಕಲ್ರಿ. ಬಾಳೆ ಮಾಡಕ್ಕೆ ಓದಬೇಕಂತೀನಿ ಸಾಕ್ರಿ, ಸಾಕಿಷ್ಟ ತಿಳುವಳಿಕೆ ಐತಲ್ಲ. ನಾಳೆ ಮಕ್ಕಳಿಗೆ ಒಂದಿಷ್ಟು ಶಾಲೆ ಕಲಿಸುವಷ್ಟಿದ್ರೆ ಸಾಕು. ಸೆಕೆಂಡ್ PUC ಆಗೈತೆ ನಮ್ಗೆ ಏನು ಅಡ್ಡಿಲ್ಲ. ತಮನಿ ಈಗ ಹುಡುಗಿನ ಚಂದಗೆ ನೋಡ್ಕೊಂಡ್ಬಿಡಪ್ಪ. ಆಮೇಲೆ ನನ್ನ ಹುಡುಗಿನ ನೋಡ್ಲಿಲ್ಲ, ಹುಡುಗಿ ಯಾರು ಗೊತ್ತಾಗಲಿ ನನಗೆ ಹೋಗ್ಬೇಡ. ನೋಡು ನಿನ್ನ ಮನ್ಸಿಗೆ ಬಂದಂದ್ರೆ ಮುಂದೆಯಿಂದ ನಾವು ಹೊರಿತೇವಂತ. ಆತದೆ. ಸಾಕಿನ ಒಳಗೆ ಕುಂಬರ್ಸಕ್ಕೆ. ಅಯ್ಯೋ ಬಿಗ್ರ ಹಂಗೆ ಕಂತೀರಿ ಪಾಪ. ಈಗಿನ ಕಾಲದವ್ರವ್ರು, ನಮ್ಮ ಕಾಲದಾಗೆಲ್ಲ ಇತ್ರಿ. ನಮ್ಮ ಕಾಲದಾಗಂತರೂ ಮದುವೆ ಆದ್ಮೇಲೆ ಗಂಡನ ಮಕ್ಕ ಹೆಂಡತಿ ಮಕ್ಕ ನೋಡ್ಬೇಕಿತ್ತು, ಆ ಕಾಲ ಇತ್ತು. ಆದ್ರೆ ಈಗಿನ ಮಕ್ಳು ಹಂಗಲ್ರಿ. ನಾವು ಅವ್ರಿಗೆ ಭಾಳ ರಿಸ್ಟ್ರಿಕ್ಷನ್ ಮಾಡಬಾರ್ದು. ನಾ ಆದ್ರೂ ಅಂತ ಆತ್ತೆಲ್ಲ ನೋಡ್ರಿ. ಹುಡುಗ ಹುಡುಗಿ ಮಾತಾಡ್ಕೊಳ್ರಿ, ಅವ್ರ ಮನಸ್ಸಿನಾಗ ಏನಾರ ಇತ್ತಂದ್ರೆ ಮಾತಾಡ್ಕೊಳ್ಳಿ. ಆಮೇಲೆ ಅವ್ರ ಅಭಿಪ್ರಾಯ ಏನಿರ್ತದೆ ತಿಳಿಸಿ, ಆಮೇಲೆ ನಮ್ಮ ಮುಂದುವರಿಗಂತ ಮಾನ್ಸ ಹೋಗು. ನೀನು ಮತ್ತು ನನ್ನ ಮಗ ಮಾತಾಡಿ ನಿಮ್ಮ ಮನಸ್ಸಿನ ಏನಿತ್ತು ತಿಳ್ಕೊರಿ. ನೀವು ಹೆಂಗ ಚೂರು ಮಾತಾಡ್ಕೊಂಡ್ರೆ ಅಂದ್ರೆ ಮುಂದೆ ಬೇಕಾದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ನಾವು ಮುಂದೆ ಮಾತಾಡ್ಕೋತೀವಿ. ಹಿಂಗೆ ಹೇಳ್ತೀನಿ ಅಂತ ತಪ್ಪಿಕೊಬೇಡ್ರಿ ಗಿರಿಜಕರ. ನೋಡ್ರಿ, ನೀವು ಒಂದಿಟ್ಟು ಎಲ್ಲ ಲೋಕಜ್ಞಾನ ತಿಳಿದವರು ಈಗಿಂತೆಲ್ಲ ಅರ್ಥವ್ರು ಆಗಿರಬಹುದು, ಆದ್ರೆ ನಮಗೆ ಇದೆಲ್ಲ ಸರಿ ಹೋಗಂಗಿಲ್ಲ ನೋಡ್ರಿ. ಯಾಕಂತಂದ್ರೆ ನಮ್ಮ ಮನ್ಯಾಗ ಒಬ್ಬ ಸೊಸಿ ಅದಾಳ, ಒಬ್ಬ ಮಗ ಅದಾನ. ನಾವು ಅವ್ರಿಗೇನು ಹಿಂಗೆಲ್ಲ ಮಾಡಿಲ್ಲ. ಹೆಣ್ಣು ತೋರಿಸ್ಬೇಕು ಮಾತಾಡ್ಕೊಡ್ರಿ ಅಂತಲೂ ಕತ್ತಿಲ್ಲ. ಈಗ ನಮ್ಮ ಮಗಳಿಗೆ ಮಾಡಂತಲೇ ನೋಡು ನಮ್ಮ ಮಕ್ಳಿಗೆ ಹಿಂಗೆ ಮಾಡ್ತಾರ, ನಮ್ಗಾರ ಹಿಂಗೆ ಮಾಡ್ಯಾರ ಅಂತ ಅನ್ನಿಸ್ಕೋದು ಬೇಡ. ನಾವಂತೂ ಹಿಂಗೆ ಮಾಡಿಲ್ಲ. ಬೇಕಾರೆ ಮಾತಾಡೋದಿಲ್ಲ, ಏನು ಬೇಡ. ಬೇಕಾದ್ರೆ ಮದುವೆ ಆದ್ಮೇಲೆ ಬೇಕಾದಷ್ಟು ಮಾಡ್ಕೊತಾಡ್ಕೊಳ್ಳಿ, ಬೇಕಾದಷ್ಟು ಇದು ಮಾಡಿ ಸದ್ಯಕ್ಕೆ ಕೊಡ್ತಿರ್ಬೇಡ್ರಿ. ಯಾಕೋ ನನ್ನ ಮನಸ್ಸಿಗಿಲ್ಲ. ಗಿರ್ಜಕರ ಹೋಗ್ಲಿ ಬಿಡ್ರಿ, ಪಾಪ ಅವ್ರ ಮನಸ್ಸಿಗಿಲ್ಲ ಅಂತ ನೀವು ಯಾಕೆ ಬಲ್ವಂತ ಮಾಡ್ತೀರಿ? ನೋಡ್ರಿ ನೋಡ್ಕೊಳ್ಳಿ, ಅವ್ರ ಮನಸ್ಸಿಗೆ ಬಂದಿರ್ಬೇಕಾದ್ರೆ ಮುಂದೆ ಮಾತುಕೈತಿ ಆಡ್ದು ಇದೇ ಐತಲ್ರಿಪ್ಪ. ಈಗಿನವ್ರಂತರೂ ಮದುವೆ ಫಿಕ್ಸ್ ಆಗೋದನ್ನ ತಡ ಇಲ್ಲ. ಇನ್ನು ಅಲ್ಲಿನ ಉಂಗುರ ಬದಲಾಯಿಸ್ಕೊಂಡಿರ್ತಾರೋ, ಹಣ್ಣು ಹಾಕಿರ್ತಾರೋ ಇಲ್ಲ, ಅಷ್ಟು ಲಘು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹಲೋ ಹಾಯ್ ಬಾಯ್ ಅಂತ ಮಾತಾಡ್ಕೊಂತ 3 ಹೊತ್ತೋದ್ರಾಗ ಇರ್ತಾರೆ. ಅದನ್ನೆಲ್ಲ ಬಿಡ್ರಿ. ನೋಡ್ರಿ ಮನ್ಸಿಗೆ ಬಂತಂದ್ರೆ ಬೇಕಾದ್ರೆ ಮುಂದೆ ಮಾತಾಡ್ನಂತ. ಗಿರ್ಜಕರ ಏನಂತೀರಿ? ಆಮೇಲೆ ತಗೊಳ್ಳಿ ಗಿರ್ಜಿ, ಯಾಕೆ ನೀ ಇದ್ನಂತಿ ಆತ್ವಾ ನೀವು ಹಿಂಗೆ ನಾಕತ್ರೆ ಅಂತೇನಿಲ್ಲ. ಆತ್ವಾ ಸುಮ ಮಾನಸಿಕ ಒಳಗೆ ಹೋಗ, ಮಾನಸ ಒಳಗೆ ಹೋಗುವ. ಚಾ ನಾಷ್ಟ ಆದ ಮೇಲೆ ಗಿರ್ಜಿ ನೋಡ್ರಿ ಏನಾರೆ ಹಿಂಗೆ ಹೇಳ್ತೀನಿ ಅಂತ ಅರ್ಥ ಹೋಗ್ಬೇಡ್ರಿ. ನಾವು ಮನೆಗೆ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಮಾತಾಡ್ಕೊಂಡು ನಮ್ಮ ಮಗು ಕೇಳ್ಕೊಂಡು ಏನಿತ್ತು ನಿಮ್ಗೆ ಅದನ್ನ ಫೋನ್ಯಾಗ ತಿಳಿಸ್ತೇವಂತ. ಅಲ್ಲ ಯಾಕ್ರಿ ಆ ಹುಡುಗಿ ಮನ್ಸಿಗೆ ಬರಲಿಲ್ಲ ನಿಮ್ಗೆ? ಅಲ್ಲ ಇಲ್ಲೇ ಹೇಳ್ಬೋದಿತ್ತಲ್ಲ ತಂಗಿ. ಹಾಗೇನಿಲ್ಲ. ಈಗ ಏನು ನೋಡಕ್ಕೆ ತಾಬಿಡ್ತು ಬಿಡು, ನಾವು ಏನು ನಿರ್ಧಾರ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಇದು ಮದ್ವೆ ವಿಚಾರಕ್ಕೈತಿ. ನಾಳೆ ಅವರು ಜೀವನ ಪೂರ್ತಿ ಬಾಳೆ ಮಾಡ್ಬೇಕು. ನಾವು ಅವಸರಲ್ಲೇ ನಿರ್ಧಾರ ತಗೊಳ್ಳುವಂಥ ವಿಚಾರನ ಅಲ್ಲಿದೆ. ನಮ್ಮ ಮಗುಗೂ ಕೇಳ್ತೀವಿ, ನಾವು ಮನ್ಯಾಗ ಕುತ್ಕೊಂಡು ಆರಾಮ್ ಮಾತಾಡ್ತೀವಿ. ಅವರಪ್ಪ ಅವ ಎಲ್ಲರೂ, ಅವರಪ್ಪ ಬಂದಿಲ್ಲ ಇವತ್ತು, ಅದಕ್ಕೆ
ಅವ್ರ ಅಜ್ಜಿ ಒಬ್ಬಾಕಿದಾಳ ಮನ್ಯಾಗ ಆಕೆಂತರು ದೊಡ್ಡ ಇದಕ್ಕಿದಾಳ ಆಕಿನ ಕೇಳ್ದ ನಾವೇನು ಮಾಡಲ್ಲಂಗ ಬರೀ ಅವಾಗ ಅಜ್ಜಿಗೆ ಈಗ ಅಡ್ಡಾಡಕ್ಕೆ ಆಗಂಗಿಲ್ಲ ಅಂಥೇಳಿ ನಾವು ಬಂದೇವು ನೋಡೋಕೆ ನಾವು ಮನೆಯಾಗೆಲ್ಲ ಮಾತಾಡ್ಕೊಂಡು ನಿಮಗೇನಿತ್ತು ಅದನ್ನು ತಿಳಿಸ್ತೇವೆ ಮನಸ್ಸಿಗೆ ಬಂದಿದ್ದು ಬಂದಿಲ್ಲ ಅಂತಿಲ್ಲ ನಮಗೆ ಅಭಿಪ್ರಾಯನ ನೀವು ಫೋನ್ನ ತಿಳಿಸ್ತೇವೆ ತಗೋ ನನ್ನ ಫೋನ್ ನಂಬರ್ ಐತಲ್ಲ ನಂದು ಯಾಕೆ ಗಿರ್ಜಿದು ಐತಿ ಗೌಡ್ರದ್ದು ಐತಿ ಒಬ್ಬ ಯಾರಲ್ಲ ಒಬ್ಬರು ಒಂದು ಫೋನ್ ಮಾಡಿ ತಿಳಿಸ್ತೇವೆ ತಗೋರಿ ಆಯ್ತು ತಗೋರಿ ನೋಡ್ರಿ ನಿಮ್ಮ ಹೆಂಗೆ ಅನ್ಸುತ್ತೆ ಮನ್ಸಿಗೆ ಬರ್ತದೆ ನಾವು ಹಂಗೆ ಮಾಡ್ರಿ ಆಯ್ತು ರೀ ನಾವಿನ್ನು ಬರ್ತೀವಿ ಏನಿತ್ತು ಫೋನ್ ಮಾಡಿ ಹೇಳ್ತೀವಿ ಗಿರ್ಜಕ್ಕರ ಬರೋಣ್ರಿ ನಡ್ರಿ ಬರ್ತೀರಿ ಅಕ್ಕ ಬರ್ತೀರಿ